ರಾಜ್ಯ ರಾಜಕೀಯ ಗಮನವನ್ನು ಸೆಳೆತಕ್ಕಂಥ ಸಂಡೂರು ಉಪಚುನಾವಣಾ ರಿಸಲ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಪ್ರಾರಂಭವಾಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಹನುಮಂತವರು ಇದ್ದಾರೆ. ಭಾಳ ಪಾಸಿಟಿವ್ ಆಗಿ ಮತ ಎಣಿಕೆ ಕೇಂದ್ರಕ್ಕೆ ಬಂದಿರುವಂಥದ್ದು. ಸರ, ತಾವು ಭಾಳ ಪಾಸಿಟಿವ್ ಆಗಿ ಮತ ಕೇಂದ್ರಕ್ಕೆ ಬಂದಿರುವಂಥದ್ದು, ಹೇಗಿದೆ ಸರ್ ಜೋಶ್ ಅಂತ? ಈಗ ಬದಲಾವಣೆ ಜಗದ ನಿಯಮ. ಯಾಕಂದರೆ ಸತತವಾಗಿ 20 ವರ್ಷ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷನ ಬದಲಾವಣೆ ಮಾಡ್ಬೇಕಂತಂದೇಳಿ ಸಂಡೂರು ಜನತೆ ತೀರ್ಮಾನ ಮಾಡಿದರು. ಏನು ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಎಂಟ್ರಿ ಕೊಟ್ಟ ಮೇಲೆ ಜನರಲ್ಲಿ ಒಂದು ಹೊಸ ಹುಮ್ಮಸ್ಸು ಮಾಡಿತ್ತು. ಜೊತೆಗೆ 83 ವರ್ಷ ವಯಸ್ಸಾದರೂ ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಸಾಹೇಬರು ಸತತವಾಗಿ ಬಂದು 6 ತಾಸುಗಳು ನಿಂತು ಪ್ರಚಾರ ಮಾಡಿದರು. ನಮ್ಮ ವಿಜೇಂದ್ರಣ್ಣವರು ಕೂಡ ಅದಕ್ಕೆ ಸಾಥ್ ಕೊಟ್ಟರು. ಮತ್ತು ನಮ್ಮ ರಾಮುಲಣ್ಣವರು ಎಲ್ಲ ಒಂದು ಟೀಮಾಗಿ ಒಗ್ಗಟ್ಟಾಯಿತು. ನಮ್ಮ ಸಹೋದರ ದಿವಾಕರ್ ಅವರು ನಮ್ಮ ಬೆನ್ನಿಗೆ ನಿಂತರು. ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಒಮ್ಮತದ ಅಭ್ಯರ್ಥಿ ಆಗಿದ್ದರಿಂದ, ಯಾಕಂದರೆ ಕಳೆದ ಚುನಾವಣೆಯಲ್ಲೆಲ್ಲ 2-3 ಸಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ಬಹಿರಂಗ ಅಂದರೆ ಬಣಗಳು ರಾಜಕೀಯ ಬಂಡೆ ಎದ್ದು ಸ್ಪರ್ಧೆ ಮಾಡಿದ್ರು. ಈ ಸಲ ಒಮ್ಮತದ ಅಭ್ಯರ್ಥಿ ನಾನು ನಿಂತೆ. ಒಂದು ಇಲ್ಲೇ ನಾನು ತಮಗೆ ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಯಾವಾಗ ಜನಾರ್ದನ್ ರೆಡ್ಡಿ ಅವರು ನಾವೆಲ್ಲ ಇಲ್ಲಿ ಬಳ್ಳಾರಿ ಜಿಲ್ಲೆಗೆ ಎಂಟ್ರಿ ಕೊಟ್ಟ ತಕ್ಷಣ ಸಂಡೂರು ವಿಧಾನಸಭೆ ಪ್ರಚಾರ ಶುರು ಮಾಡಿದ್ವಲ್ಲ, ಅವ್ರಿಗೆ ಸೋಲಿನ ಭಯ ಶುರುವಾಯಿತು. ಹಂಗಾಗಿ ಅವರು ಸಿದ್ದರಾಮಯ್ಯನವರ ಒಂದು ಕೈಕಾಲು ಹಿಡಿದು ಸತತವಾಗಿ 3 ದಿನಗಳ ಕಾಲ ಪ್ರಚಾರ ಮಾಡಿದ್ರು. 18 ಪ್ರಚಾರ ಸಭೆ ಮಾಡಿದ್ರು. ಹಣದ ಒಳೆನೇ ಹರಿಸಿದ್ರು. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಸಂಡೂರು ಜನತೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಅವ್ರು ಡಿಸೈಡ್ ಮಾಡಿದ್ದಾರೆ ಬದಲಾವಣೆ ಮಾಡಲೇಬೇಕಂತ. ನಮ್ಮ ಒಂದು ಆಂತರಿಕ ಸಮಸ್ಯೆಯಿಂದ ಕನಿಷ್ಠ 10 ರಿಂದ 15 ಸಾವಿರ ಲೀಡಲ್ಲಿ ಗೆಲ್ತೀವಿ ವಿಶ್ವಾಸ ನಮಗಿದೆ. ನೀವೇ ಹೇಳಿದ ಹಾಗೆ ಆಡಳಿತಿರತಕ್ಕಂಥ ಸರ್ಕಾರ ಕಾಂಗ್ರೆಸ್ ಜೊತೆಗೆ ಹಣದ ಹೊಳೆ ಕ್ಷೇತ್ರದಲ್ಲಿ ಹರಿದಿರುವಂಥದ್ದು, ನಿಮ್ಗೆ ಗೆಲ್ಲುವಂಥ ವಿಶ್ವಾಸ ಇದೆ ಇಷ್ಟೆಲ್ಲ ಆದಮೇಲೆ ಕೂಡ ಅಂತ? ನಿಜ. ಯಾಕಂದರೆ ಅನೇಕ ಉಪಚುನಾವಣೆಗಳು ನೋಡಿದ್ರಿ ನೀವು. ಮಸ್ಕಿ ಇರ್ಬೋದು, ಮತ್ತು ಲಾಸ್ಟ್ ಟೈಮ್ ಹಾವೇರಿ ಇರ್ಬೋದು. ಬದಲಾವಣೆ ಆಗಿದೆ. ಯಾಕಂದರೆ ಸೋಲು ಗೆಲುವು ಕಾಮನ್. ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೇವೆ. ನಮ್ಮ ಒಂದು ಪೈಪೋಟಿಗೆ ಅವ್ರು ತಡ್ಕೊಳ್ಳೋಕ್ಕೋಸ್ಕರ ಸ್ವತಃ ಸಿದ್ದರಾಮಯ್ಯ ಪಂಚಾಯತಿ ಬಂದು ಕುಂತರು. ಹೋಬ್ಳಿಗೆ ಒಬ್ಬ ಮಿನಿಸ್ಟ್ರು ಬಂದರು. ಪಂಚಾಯತಿಗೆ ಒಬ್ಬೊಬ್ಬ MLAಗಳು ಹಾಕಿದ್ರು. ಒಬ್ಬೊಬ್ಬ ಪಂಚಾಯತಿ MLA ಬಂದು 40-50 ಲಕ್ಷ ಖರ್ಚು ಮಾಡಿದ್ರು. ಇವರು ಸಿದ್ದರಾಮಯ್ಯ ಅವರು ಬಂದು ತಾವು ಜನ ಬರಲ್ಲ ಅಂತಂದು ಕೋಟ್ಯಾಂತರ ಪ್ರವೇಶಿಸಿದರು. ಲಾಸ್ಟ್ ಲೋಕಸಭಾ ಚುನಾವಣೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಚುನಾವಣೆ ಮಾಡಿದ್ರು. ಈ ಒಂದು ಉಪಚುನಾವಣೆ ಯಾವ ನಿಗಮದ ಹಣ ಮಾಡಿದ್ರೆ ಗೊತ್ತಿಲ್ಲ. ನಾಳೆ ಎಲೆಕ್ಷನ್ ಮುಗಿದ್ಮೇಲೆ ಗೊತ್ತಾಗುತ್ತೆ ಏನಂಬೋದು ವಿಚಾರ. ತಿರುಗಿ ಎಷ್ಟು ಮಟ್ಟಿಗೆ ಹಣದ ಒಳ ಹರಿಸಿದ್ರಪ್ಪ ಅಂದರೆ, ನಾವು ಏನು ಸಿದ್ದರಾಮಯ್ಯ ಇಟ್ಟಿರ್ತಕ್ಕಂಥ ನಿರೀಕ್ಷೆಲ್ಲ ವಿಷಯ ಆಯಿತು. ಯಾಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟು ಭ್ರಷ್ಟವಾಗಿ ತಂದಿರ್ತಕ್ಕಂಥ ಹಣ ಪೋಲು ಮಾಡಿದ್ರು ಅಂದರೆ, ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ರೀತಿಯಿಂದ ಚುನಾವಣೆ ಮಾಡಿದ್ರು. ಈ ಚುನಾವಣೆ ಜನತೆ ತಕ್ಕಪಾಠ ಕಳಿಸಿರೋ ವಿಶ್ವಾಸ ನಮಗಿದೆ. ಸರಿ, ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕ್ಷೇತ್ರಕ್ಕೆ ಬಂದಿದ್ದು ಮೈನಸ್ ಬಿಜೆಪಿಗೆ ಅನ್ನೋ ಮಾತನ್ನ ಎಲ್ಲ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ ಹೇಳ್ತಾ ಬಂತು. ಅದು ನಿಮಗೆ ಹೇಗೆ ಮೈನಸ್ ಆಗುತ್ತಂತ ಅನ್ಸುತ್ತೆ? ಅಲ್ಲ, ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಕ್ಕೆ ಇವತ್ತು ಮೈನಸ್ ಆಗೋದು ಕಾಂಗ್ರೆಸ್ ಮೈನಸ್ ಆಗಿದೆ, ನಮ್ಮ ಪಕ್ಷಕ್ಕೆ ಪ್ಲಸ್ ಆಗಿದೆ. ಅವರು ಜನಾರ್ದನ್ ರೆಡ್ಡಿ ಅವರು ಬಂದರು ಭಯಕ್ಕೋಸ್ಕರ ಈಗ ಅವತ್ತು ಈ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಬಂದಕ್ಕೋಸ್ಕರ ಹೋದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು 3 ದಿನ ಬಂದು ಕುಂದ್ರ ಪರಿಸ್ಥಿತಿ ಬಂತು. ಅವರು ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಬಳ್ಳಾರಿ ಬಂದಿಲ್ಲ ಅಂದ್ರೆ ಇವ್ರು ಯಾರೂ ಬರ್ತಾ ಇದ್ದಲ್ಲ. ಸಂತೋಷ್ ಲಾಡ್ ತುಕಾರಾಮ್ ಯಾವ ಹಳ್ಳಿಗಳು ಕೂಡ ಚುನಾವಣೆಗೆ ಟೈಮ್ನಾಗ ಎಲ್ಲಿ ಹೋಗಿಲ್ಲ. ಈ ಸಲ ಸಂತೋಷ್ ಲಾಡ್ ತುಕಾರಾಮ್ ಅವರು ಚುನಾವಣೆಗೆ ಹೋದರು. ಕಾರಣ ಏನಪ್ಪ ಅಂದರೆ, ಜನಾರ್ದನ್ ರೆಡ್ಡಿ ಅವರು, ರಾಮುಲಣ್ಣವರು ಮತ್ತು ವಿಜೇಂದ್ರಣ್ಣವರು, ಯಡಿಯೂರಪ್ಪ ಸಾಹೇಬರು ಬಂದ್ರಮ್ಮ ಒಂದೇ ಒಂದು ಉದ್ದೇಶಕ್ಕೆ. ಯಾಕಂದರೆ ಜನತೆ ಬದಲಾವಣೆ ಬಯಸಿದೆ. ಈ ಒಂದು ಚುನಾವಣೆಯಲ್ಲಿ ಇನ್ನೊಂದು 4-5 ತಾಸಿನಲ್ಲಿ ಏನಂಬುದು ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಗೆಲ್ಲುವ ವಿಶ್ವಾಸ 100ಕ್ಕೆ 100ರಷ್ಟು ನಮಗಿದೆ. ಇಷ್ಟು ಬಿಜೆಪಿ ಅಭ್ಯರ್ಥಿ ಆಗಿದ್ದಾಗ ಬಂಗಾರ ಹನುಮಂತ ಅವರ ಮಾತಾಗಿರುವುದು ಅಂದರೆ, ಗೆಲ್ಲುವ ವಿಶ್ವಾಸ ಖಂಡಿತವಾಗಿದೆ. ಒಂದು ರೀತಿ ಕ್ಷೇತ್ರದಲ್ಲಿ ಬದಲಾವಣೆ ಜನ ಬಯಸಿದ್ದಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಳಿಗ, TV9 ಬಳ್ಳಾರಿ.